ಹರಾಜ್ ಆದ್ಮೇಲೆ ತೇಪೆ ಕೆಲಸಕ್ಕಿಳಿದಿದ್ದಾರೆ ಕಮಿಷನರ್ ಸಾಹೇಬ್ರು. ಮೆಜೆಸ್ಟಿಕ್ ಫುಟ್ಪಾತ್ ಮೇಲೆ ತಿಂಡಿ ಸೇವಿಸಿದ್ದಾರೆ ಚೋಳನ್ ಅವರು. ಜಗತ್ತಿನ ಮುಂದೆ ಹದಗೆಟ್ಟ ಫುಟ್ಪಾತ್ ಬಣ್ಣ ಬಯಲಾಗಿದೆ. ವಿಡಿಯೋ ಮಾಡಿ ಸತ್ಯ ತೆರೆದಿಟ್ಟಿದ್ರು ಕೆನಡಾ ಪ್ರಜೆ. ಆ ವಿಡಿಯೋ ಬೆನ್ನಲ್ಲೇ ಕಮಿಷನರ್ ಚೋಳನ್ ಹೈ ಡ್ರಾಮಾ ಮಾಡಿದ್ದಾರೆ. ಮೆಜೆಸ್ಟಿಕ್ ಫುಟ್ಪಾತ್ ಸ್ವಚ್ಛಗೊಳಿಸಿ ತಿಂಡಿ ಸೇವಿಸಿದ್ದಾರೆ. ಫುಟ್ಪಾತ್ ಮೇಲೆ ಕುಳಿತು ತಿಂಡಿ ತಿಂದಿದ್ದಾರೆ ಚೋಳನ್ ಅವರು. ಕೆನಡಾ ಪ್ರಜೆಯನ್ನ ಮರಳಿ ಕರೆಸಿ ಹೊಸ ವಿಡಿಯೋ. ಗ್ರೇಟರ್ ಬೆಂಗಳೂರು ಪಾಲಿಕೆ ಕಮಿಷನರ್ ಈ ರೀತಿ ಹೈ ಡ್ರಾಮಾ ಮಾಡಿದ್ರೆ ಹೋದಮಾನ ವಾಪಸ್ ಬರುತ್ತಾ? ಕಮಿಷನರ್ಗೆ ಬೆಂಗಳೂರು ಜನರ ನೇರ ಪ್ರಶ್ನೆ ಇದು. ನೀವು ಮೆಜೆಸ್ಟಿಕ್ ನೋಡಿ, ಇವರ ಕಣ್ಣು ತೆರೆಸೋದಕ್ಕೆ ಕೆನಡಾ ಪ್ರಜೆ ಬರಬೇಕಾಯ್ತಾ? ಅಲ್ಲಿ ಪ್ರತಿನಿತ್ಯ ಯಾವ ರೀತಿಯ ಸಮಸ್ಯೆ ಇದೆ, ಅಲ್ಲಿ ಏನೆಲ್ಲ ಆಗ್ತಾ ಇರುತ್ತೆ ಅನ್ನೋದನ್ನ ಇವ್ರು ಗಮನಿಸಬೇಕು. ಅಲ್ಲಿ ಎವ್ರಿ ಡೇ ಎವ್ರಿ ಸೆಕೆಂಡ್ ಹೆಂಗೆಲ್ಲ ಸಮಸ್ಯೆಗಳಾಗ್ತಾ ಇರುತ್ತೆ. ಕೆನಡಾದ ಪ್ರಜೆ ಒಬ್ರು ವಿಡಿಯೋ ಮಾಡಿದ್ರು, ನೋಡಿ ಈ ತರ ಫುಟ್ಪಾತ್ ಅಲ್ಲಿ ಹಿಂಗೆಲ್ಲ ಸಮಸ್ಯೆ ಇದೆ ಅಂತ. ಅದಕ್ಕೆ ಡಿಸಿ ಸಾಹೇಬ್ರು ಈ ರೀತಿ ಡ್ರಾಮಾ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನ ಮೆಜೆಸ್ಟಿಕ್ ನ ಫುಟ್ಪಾತ್ ಅನ್ನ ಸರಿ ಮಾಡಿಸೋದಕ್ಕೆ ಕೆನಡಾದ ಪ್ರಜೆ ಬರಬೇಕಾಯ್ತು. ಇವ್ರನ್ನ ಎಚ್ಚರಿಸೋದಕ್ಕೆ ಚೋಳನ್ ಸಾಹೇಬ್ರನ್ನ ನೋಡಿ ಎಂತ ದುರಂತ ಅಂತ. ವೀರೇಶ್ ಅವರು ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಚೋಳನ್ ಸಾಹೇಬ್ರು ಏನೋ ಮಾಡಿದ್ರು. ಈಗ ಪ್ರಶ್ನೆ ಏನಂತಂದ್ರೆ, ಅಲ್ಲಿ ಮೆಜೆಸ್ಟಿಕ್ ನ ಸುತ್ತಮುತ್ತ ಪ್ರತಿನಿತ್ಯವೂ ಕೂಡ ಇದೇ ರೀತಿಯ ಸಮಸ್ಯೆ. ಹಾಗಿದ್ರೆ ಇವರು ಏನನ್ನು ಗಮನಿಸದೇ ಇಲ್ಲ ಅನ್ನೋಂಗ ಆಯ್ತು. ಅಲ್ಲಿಗೆ ಕೆನಡಾದ ಪ್ರಜೆ ಒಂದು ವಿಡಿಯೋ ಮಾಡಿದ್ರು ಅಂತ ಹೇಳಿ ಅವ್ರನ್ನೇ ಕರೆಸಿ ಬೇರೆ ವಿಡಿಯೋ ಮಾಡಿಸೋದು, ಇದ್ಯಾವ ಲೆಕ್ಕ? ಶ್ರೀಪಾದ್ ಪಟೇಲ್ ಪ್ರತಿನಿತ್ಯ ಸಿಟಿಯ ಸಾರ್ವಜನಿಕರು ರಸ್ತೆ ಸರಿ ಇಲ್ಲ ಅಂತ ವಿಡಿಯೋ ಮಾಡಿ ಒಂದ್ ಕಡೆ ಬಿಬಿಎಂಪಿ ಕಳಿಸ್ತಾರೆ. ಇದುವರೆಗೂ ರಸ್ತೆ ಗುಂಡಿ ಮುಚ್ಚಿಲ್ಲ. ಆಸ್ ಇಟ್ ಈಸ್ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಸಹ ಕೆಲವೊಂದು ಪ್ರದೇಶದಲ್ಲಿ ಗುಂಡಿ ಸರಿ ಮಾಡಿ ಅಂತ ಒಂದ್ ಕಡೆ ಮನವಿ ಸಹ ಮಾಡಿದ್ರು. ಇನ್ನೂ ಯಾರು ಬಿಬಿಎಂಪಿ ಅಧಿಕಾರಿಗಳು ಹೋಗಿಲ್ಲ, ಯಾರು ಪಾಲಿಕೆಯ ಕಮಿಷನರ್ ಸಹ ಹೋಗಿಲ್ಲ. ಆದ್ರೀಗ ಕೆನಡಾ ಪ್ರಜೆ ಒಂದು ಏನೋ ಫುಟ್ಪಾತ್ ಸರಿ ಇಲ್ಲ ಅಂತ ಒಂದ್ ಕಡೆ ವಿಡಿಯೋ ಮಾಡಿ ಹಾಕಿದ್ದ ಎಂಬ ಕಾರಣಕ್ಕೆ ಕೇಂದ್ರ ಪಾಲಿಕೆಯ ಕಮಿಷನರ್ ಹೋಗಿ ಆ ಫುಡ್ ಬಸ್ ಸ್ವಚ್ಛ ಮಾಡಿ ಅಲ್ಲೇ ಕುಂತು ಊಟ ತಿಂಡಿ ಮಾಡಿ ಬರ್ತಾರಂದ್ರೆ, ಅಂದ್ರೆ ಕೆನಡಾದವರು ಅಂದ್ರೆ ಬೇರೆ ಪ್ರಜೆಗಳು ಮಾಡಿದ್ರೆ ಮಾತ್ರ ಇವರು ಗುಂಡಿಗಳನ್ನ ಮುಚ್ತಾರ, ಏನೋ ಫುಟ್ಪಾತ್ ಸರಿ ಮಾಡ್ತಾರ? ಯಾಕಂದ್ರೆ ಸಿಟಿಯ ಜನರು ಸಾಕಷ್ಟು ದೂರದಲ್ಲಿ ಇರ್ತಾರೆ, ಫೋಟೋ ಸಮಿತಿಗೆ ಹಾಕ್ತಾರೆ, ವಿಡಿಯೋ ಸಮಿತಿಗೆ ಒಂದ್ ಕಡೆ ಬಿಬಿಎಂಪಿಗೆ ತಿಳಿಸ್ತಾರೆ. ಬಿಬಿಎಂಪಿ ಅಧಿಕಾರಿಗಳು ಇದುವರೆಗೂ ಗುಂಡಿ ಮುಚ್ಚಿಲ್ಲ, ಪ್ರತಿಭಟನೆ ಮಾಡ್ತಿದ್ರೆ, ಗುಂಡಿಗಳಿಗೆ ಗಿಡಗಳನ್ನು ನೆಡ್ತಿದ್ದಾರೆ. ಆದ್ರೂ ಬಿಬಿಎಂಪಿ ಅಧಿಕಾರಿಗಳು ಅಲರ್ಟ್ ಆಗಿಲ್ಲ. ಆದ್ರೆ ಇಲ್ಲಿ ಒಂದ್ ಕಡೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದ ತಕ್ಷಣವೇ ಈಗ ಯಾರೋ ಕೆನಡಾ ಪ್ರಜೆ ಒಂದು ವಿಡಿಯೋ ಹಾಕಿದಂತಂದ್ರೆ ಇಲ್ಲಿ ಹೋಗಿ ಸರಿಪಡಿಸ್ತಾರಂದ್ರೆ ಏನು ಇದು ಯಾವ ರೀತಿಯ ವ್ಯವಸ್ಥೆ ಎಂಬುದು ಒಂದ್ ಕಡೆ ಜನಸಾಮಾನ್ಯ ಪ್ರಶ್ನೆ ಆಗಿದೆ. ಹೀಗಾಗಿ ಈ ಒಂದು ವಿಷಯಕ್ಕೆ ಇದೀಗ ತುಂಬಾ ಆಕ್ರೋಶ ಹೊರಹಾಗ್ತಿದ್ದಾರೆ. ಒಂದ್ ಕಡೆ ಕೆನಡಾ ಪ್ರಜೆ ಬೇಕಾ? ನಾವು ಎಷ್ಟೋ ಬಾರಿ ವಿಡಿಯೋ ಮಾಡಿದ್ರು ಸಮಸ್ಯೆ ಬಗೆಹರಿದಿಲ್ಲ. ಬಟ್ ಇದೀಗ ಕೆನಡಾ ಪ್ರಜೆ ಹಾಕಿದೆ ಎಂಬ ವಿಚಾರಕ್ಕೆ ಹೋಗಿ ಅದು ಕೇಂದ್ರ ಪಾಲಿಕೆಯ ಕಮಿಷನರ್ ಹೋಗಿ ಒಂದು ಸ್ವಚ್ಛ ಮಾಡಿರಂದ್ರೆ ಇದು ಸರಿ ಇಲ್ಲ. ಸಿಟಿಯ ಗುಂಡಿಗಳನ್ನ ಸರಿ ಮುಚ್ಚಬೇಕು, ಮತ್ತೊಂದ್ ಕಡೆ ಆ ಫುಟ್ಪಾತ್ ಅನ್ನ ಸರಿ ಮಾಡ್ಬೇಕಂದ್ರೆ ಒಂದ್ ಕಡೆ ಒತ್ತಾಯ ಜೊತೆಗೆ ಆಕ್ರೋಶ ಹೊರಹಾಗ್ತಿದ್ರೆ. ಶ್ರೀಪಾದ್ ಪಟೇಲ್, ಥ್ಯಾಂಕ್ ಯು ಮಾಹಿತಿಗೆ. ಹರಾಜ್ ಆದ್ಮೇಲೆ ತೇಪೆ ಕೆಲಸಕ್ಕಿಳಿದಿದ್ದಾರೆ ಕಮಿಷನರ್ ಸಾಹೇಬ್ರು. ಮೆಜೆಸ್ಟಿಕ್ ಫುಟ್ಪಾತ್ ಮೇಲೆ ತಿಂಡಿ ಸೇವಿಸಿದ್ದಾರೆ ಚೋಳನ್ ಅವರು. ಜಗತ್ತಿನ ಮುಂದೆ ಹದಗೆಟ್ಟ ಫುಟ್ಪಾತ್ ಬಣ್ಣ ಬಯಲಾಗಿದೆ. ವಿಡಿಯೋ ಮಾಡಿ ಸತ್ಯ ತೆರೆದಿಟ್ಟಿದ್ರು ಕೆನಡಾ ಪ್ರಜೆ. ಆ ವಿಡಿಯೋ ಬೆನ್ನಲ್ಲೇ ಕಮಿಷನರ್ ಚೋಳನ್ ಹೈ ಡ್ರಾಮಾ ಮಾಡಿದ್ದಾರೆ. ಮೆಜೆಸ್ಟಿಕ್ ಫುಟ್ಪಾತ್ ಸ್ವಚ್ಛಗೊಳಿಸಿ ತಿಂಡಿ ಸೇವಿಸಿದ್ದಾರೆ. ಫುಟ್ಪಾತ್ ಮೇಲೆ ಕುಳಿತು ತಿಂಡಿ ತಿಂದಿದ್ದಾರೆ ಚೋಳನ್ ಅವರು. ಕೆನಡಾ ಪ್ರಜೆಯನ್ನ ಮರಳಿ ಕರೆಸಿ ಹೊಸ ವಿಡಿಯೋ. ಗ್ರೇಟರ್ ಬೆಂಗಳೂರು ಪಾಲಿಕೆ ಕಮಿಷನರ್ ಈ ರೀತಿ ಹೈ ಡ್ರಾಮಾ ಮಾಡಿದ್ರೆ ಹೋದಮಾನ ವಾಪಸ್ ಬರುತ್ತಾ? ಕಮಿಷನರ್ಗೆ ಬೆಂಗಳೂರು ಜನರ ನೇರ ಪ್ರಶ್ನೆ ಇದು. ನೀವು ಮೆಜೆಸ್ಟಿಕ್ ನೋಡಿ, ಇವರ ಕಣ್ಣು ತೆರೆಸೋದಕ್ಕೆ ಕೆನಡಾ ಪ್ರಜೆ ಬರಬೇಕಾಯ್ತಾ? ಅಲ್ಲಿ ಪ್ರತಿನಿತ್ಯ ಯಾವ ರೀತಿಯ ಸಮಸ್ಯೆ ಇದೆ, ಅಲ್ಲಿ ಏನೆಲ್ಲ ಆಗ್ತಾ ಇರುತ್ತೆ ಅನ್ನೋದನ್ನ ಇವ್ರು ಗಮನಿಸಬೇಕು. ಅಲ್ಲಿ ಎವ್ರಿ ಡೇ ಎವ್ರಿ ಸೆಕೆಂಡ್ ಹೆಂಗೆಲ್ಲ ಸಮಸ್ಯೆಗಳಾಗ್ತಾ ಇರುತ್ತೆ. ಕೆನಡಾದ ಪ್ರಜೆ ಒಬ್ರು ವಿಡಿಯೋ ಮಾಡಿದ್ರು, ನೋಡಿ ಈ ತರ ಫುಟ್ಪಾತ್ ಅಲ್ಲಿ ಹಿಂಗೆಲ್ಲ ಸಮಸ್ಯೆ ಇದೆ ಅಂತ. ಅದಕ್ಕೆ ಡಿಸಿ ಸಾಹೇಬ್ರು ಈ ರೀತಿ ಡ್ರಾಮಾ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನ ಮೆಜೆಸ್ಟಿಕ್ ನ ಫುಟ್ಪಾತ್ ಅನ್ನ ಸರಿ ಮಾಡಿಸೋದಕ್ಕೆ ಕೆನಡಾದ ಪ್ರಜೆ ಬರಬೇಕಾಯ್ತು. ಇವ್ರನ್ನ ಎಚ್ಚರಿಸೋದಕ್ಕೆ ಚೋಳನ್ ಸಾಹೇಬ್ರನ್ನ ನೋಡಿ ಎಂತ ದುರಂತ ಅಂತ. ವೀರೇಶ್ ಅವರು ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಚೋಳನ್ ಸಾಹೇಬ್ರು ಏನೋ ಮಾಡಿದ್ರು. ಈಗ ಪ್ರಶ್ನೆ ಏನಂತಂದ್ರೆ, ಅಲ್ಲಿ ಮೆಜೆಸ್ಟಿಕ್ ನ ಸುತ್ತಮುತ್ತ ಪ್ರತಿನಿತ್ಯವೂ ಕೂಡ ಇದೇ ರೀತಿಯ ಸಮಸ್ಯೆ. ಹಾಗಿದ್ರೆ ಇವರು ಏನನ್ನು ಗಮನಿಸದೇ ಇಲ್ಲ ಅನ್ನೋಂಗ ಆಯ್ತು. ಅಲ್ಲಿಗೆ ಕೆನಡಾದ ಪ್ರಜೆ ಒಂದು ವಿಡಿಯೋ ಮಾಡಿದ್ರು ಅಂತ ಹೇಳಿ ಅವ್ರನ್ನೇ ಕರೆಸಿ ಬೇರೆ ವಿಡಿಯೋ ಮಾಡಿಸೋದು, ಇದ್ಯಾವ ಲೆಕ್ಕ?
ಶ್ರೀಪಾದ್ ಪಟೇಲ್ ಪ್ರತಿನಿತ್ಯ ಸಿಟಿಯ ಸಾರ್ವಜನಿಕರು ರಸ್ತೆ ಸರಿ ಇಲ್ಲ ಅಂತ ವಿಡಿಯೋ ಮಾಡಿ ಒಂದ್ ಕಡೆ ಬಿಬಿಎಂಪಿ ಕಳಿಸ್ತಾರೆ. ಇದುವರೆಗೂ ರಸ್ತೆ ಗುಂಡಿ ಮುಚ್ಚಿಲ್ಲ. ಆಸ್ ಇಟ್ ಈಸ್ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಸಹ ಕೆಲವೊಂದು ಪ್ರದೇಶದಲ್ಲಿ ಗುಂಡಿ ಸರಿ ಮಾಡಿ ಅಂತ ಒಂದ್ ಕಡೆ ಮನವಿ ಸಹ ಮಾಡಿದ್ರು. ಇನ್ನೂ ಯಾರು ಬಿಬಿಎಂಪಿ ಅಧಿಕಾರಿಗಳು ಹೋಗಿಲ್ಲ, ಯಾರು ಪಾಲಿಕೆಯ ಕಮಿಷನರ್ ಸಹ ಹೋಗಿಲ್ಲ. ಆದ್ರೀಗ ಕೆನಡಾ ಪ್ರಜೆ ಒಂದು ಏನೋ ಫುಟ್ಪಾತ್ ಸರಿ ಇಲ್ಲ ಅಂತ ಒಂದ್ ಕಡೆ ವಿಡಿಯೋ ಮಾಡಿ ಹಾಕಿದ್ದ ಎಂಬ ಕಾರಣಕ್ಕೆ ಕೇಂದ್ರ ಪಾಲಿಕೆಯ ಕಮಿಷನರ್ ಹೋಗಿ ಆ ಫುಡ್ ಬಸ್ ಸ್ವಚ್ಛ ಮಾಡಿ ಅಲ್ಲೇ ಕುಂತು ಊಟ ತಿಂಡಿ ಮಾಡಿ ಬರ್ತಾರಂದ್ರೆ ಅಂದ್ರೆ ಕೆನಡಾದವರು ಅಂದ್ರೆ ಬೇರೆ ಪ್ರಜೆಗಳು ಮಾಡಿದ್ರೆ ಮಾತ್ರ ಇವರು ಗುಂಡಿಗಳನ್ನ ಮುಚ್ತಾರ, ಏನೋ ಫುಟ್ಪಾತ್ ಸರಿ ಮಾಡ್ತಾರ? ಯಾಕಂದ್ರೆ ಸಿಟಿಯ ಜನರು ಸಾಕಷ್ಟು ದೂರಗಳು ಇರ್ತಾರೆ, ಫೋಟೋ ಸಮಿತಿಗೆ ಹಾಕ್ತಾರೆ, ವಿಡಿಯೋ ಸಮಿತಿಗೆ ಒಂದ್ ಕಡೆ ಆ ಬಿಬಿಎಂಪಿಗೆ ತಿಳಿಸ್ತಾರೆ. ಬಿಬಿಎಂಪಿ ಅಧಿಕಾರಿಗಳು ಇದುವರೆಗೂ ಗುಂಡಿ ಮುಚ್ಚಿಲ್ಲ, ಪ್ರತಿಭಟನೆ ಮಾಡ್ತಿದ್ರೆ, ಗುಂಡಿಗಳಿಗೆ ಗಿಡಗಳನ್ನು ನೆಡ್ತಿದ್ದಾರೆ. ಆದ್ರೂ ಬಿಬಿಎಂಪಿ ಅಧಿಕಾರಿಗಳು ಅಲರ್ಟ್ ಆಗಿಲ್ಲ. ಆದ್ರೆ ಇಲ್ಲಿ ಒಂದ್ ಕಡೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದ ತಕ್ಷಣವೇ ಈಗ ಯಾರೋ ಕೆನಡಾ ಪ್ರಜೆ ಒಂದು ವಿಡಿಯೋ ಹಾಕಿದಂತಂದ್ರೆ ಇಲ್ಲಿ ಹೋಗಿ ಸರಿಪಡಿಸ್ತಾರಂದ್ರೆ ಏನು ಇದು ಯಾವ ರೀತಿಯ ವ್ಯವಸ್ಥೆ ಎಂಬುದು ಒಂದ್ ಕಡೆ ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಹೀಗಾಗಿ ಈ ಒಂದು ವಿಷಯಕ್ಕೆ ಇದೀಗ ತುಂಬಾ ಆಕ್ರೋಶ ಹೊರಾಗ್ತಿದ್ದಾರೆ. ಒಂದ್ ಕಡೆ ಕೆನಡಾ ಪ್ರಜೆ ಬೇಕಾ? ನಾವು ಎಷ್ಟೋ ಬಾರಿ ವಿಡಿಯೋ ಮಾಡಿದ್ರು ಸಮಸ್ಯೆ ಬಗೆಹರಿದಿಲ್ಲ. ಬಟ್ ಇದೀಗ ಕೆನಡಾ ಪ್ರಜೆ ಹಾಕಿದೆ ಎಂಬ ವಿಚಾರಕ್ಕೆ ಹೋಗಿ ಅದು ಕೇಂದ್ರ ಪಾಲಿಕೆಯ ಕಮಿಷನರ್ ಹೋಗಿ ಒಂದು ಸ್ವಚ್ಛ ಮಾಡಿರಂದ್ರೆ ಇದು ಸರಿ ಎಲ್ಲ. ಸಿಟಿಯ ಗುಂಡಿಗಳನ್ನ ಸರಿ ಮುಚ್ಚಬೇಕು, ಮತ್ತೊಂದ್ ಕಡೆ ಆ ಫುಟ್ಪಾತ್ ಅನ್ನ ಸರಿ ಮಾಡ್ಬೇಕಂತ ಒಂದ್ ಕಡೆ ಒತ್ತಾಯ ಜೊತೆಗೆ ಆಕ್ರೋಶ ಹೊರಾಗ್ತಿದ್ರೆ. ಶ್ರೀಪಾದ್ ಪಟೇಲ್, ಥ್ಯಾಂಕ್ ಯು ಮಾಹಿತಿಗೆ. ಹರಾಜಾದ್ಮೇಲೆ ತೇಪೆ ಕೆಲಸಕ್ಕಿಳಿದಿದ್ದಾರೆ ಕಮಿಷನರ್ ಸಾಹೇಬ್ರು. ಮೆಜೆಸ್ಟಿಕ್ ಫುಟ್ಪಾತ್ ಮೇಲೆ ತಿಂಡಿ ಸೇವಿಸಿದ್ದಾರೆ ಚೋಳನ್ ಅವರು. ಜಗತ್ತಿನ ಮುಂದೆ ಹದಗೆಟ್ಟ ಫುಟ್ಪಾತ್ ಬಣ್ಣ ಬಯಲಾಗಿದೆ. ವಿಡಿಯೋ ಮಾಡಿ ಸತ್ಯ ತೆರೆದಿಟ್ಟಿದ್ರು ಕೆನಡಾ ಪ್ರಜೆ. ಆ ವಿಡಿಯೋ ಬೆನ್ನಲ್ಲೇ ಕಮಿಷನರ್ ಚೋಳನ್ ಹೈ ಡ್ರಾಮಾ ಮಾಡಿದ್ದಾರೆ. ಮೆಜೆಸ್ಟಿಕ್ ಫುಟ್ಪಾತ್ ಸ್ವಚ್ಛಗೊಳಿಸಿ ತಿಂಡಿ ಸೇವಿಸಿದ್ದಾರೆ. ಫುಟ್ಪಾತ್ ಮೇಲೆ ಕುಳಿತು ತಿಂಡಿ ತಿಂದಿದ್ದಾರೆ ಚೋಳನ್ ಅವರು. ಕೆನಡಾ ಪ್ರಜೆಯನ್ನ ಮರಳಿ ಕರೆಸಿ ಹೊಸ ವಿಡಿಯೋ. ಗ್ರೇಟರ್ ಬೆಂಗಳೂರು ಪಾಲಿಕೆ ಕಮಿಷನರ್ ಈ ರೀತಿ ಹೈ ಡ್ರಾಮಾ ಮಾಡಿದ್ರೆ ಹೋದಮಾನ ವಾಪಸ್ ಬರುತ್ತಾ? ಕಮಿಷನರ್ಗೆ ಬೆಂಗಳೂರು ಜನರ ನೇರ ಪ್ರಶ್ನೆ ಇದು. ನೀವು ಮೆಜೆಸ್ಟಿಕ್ ನೋಡಿ, ಇವರ ಕಣ್ಣು ತೆರೆಸೋದಕ್ಕೆ ಕೆನಡಾ ಪ್ರಜೆ ಬರಬೇಕಾಯ್ತಾ? ಅಲ್ಲಿ ಪ್ರತಿನಿತ್ಯ ಯಾವ ರೀತಿಯ ಸಮಸ್ಯೆ ಇದೆ, ಅಲ್ಲಿ ಏನೆಲ್ಲ ಆಗ್ತಾ ಇರುತ್ತೆ ಅನ್ನೋದನ್ನ ಇವ್ರು ಗಮನಿಸಬೇಕು. ಅಲ್ಲಿ ಎವ್ರಿ ಡೇ ಎವ್ರಿ ಸೆಕೆಂಡ್ ಹೆಂಗೆಲ್ಲ ಸಮಸ್ಯೆಗಳಾಗ್ತಾ ಇರುತ್ತೆ. ಕೆನಡಾದ ಪ್ರಜೆ ಒಬ್ರು ವಿಡಿಯೋ ಮಾಡಿದ್ರು, ನೋಡಿ ಈ ತರ ಫುಟ್ಪಾತ್ ಅಲ್ಲಿ ಹಿಂಗೆಲ್ಲ ಸಮಸ್ಯೆ ಇದೆ ಅಂತ. ಅದಕ್ಕೆ ಡಿಸಿ ಸಾಹೇಬ್ರು ಈ ರೀತಿ ಡ್ರಾಮಾ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನ ಮೆಜೆಸ್ಟಿಕ್ ನ ಫುಟ್ಪಾತ್ ಅನ್ನ ಸರಿ ಮಾಡಿಸೋದಕ್ಕೆ ಕೆನಡಾದ ಪ್ರಜೆ ಬರಬೇಕಾಯ್ತು. ಇವ್ರನ್ನ ಎಚ್ಚರಿಸೋದಕ್ಕೆ ಚೋಳನ್ ಸಾಹೇಬ್ರನ್ನ ನೋಡಿ ಎಂತ ದುರಂತ ಅಂತ. ವೀರೇಶ್ ಅವರು ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ, ನಮ್ಮ ಪ್ರತಿನಿಧಿ ವೀರೇಶ್. ಚೋಳನ್ ಸಾಹೇಬ್ರು ಏನೋ ಮಾಡಿದ್ರು. ಈಗ ಪ್ರಶ್ನೆ ಏನಂತಂದ್ರೆ ಅಲ್ಲಿ ಮೆಜೆಸ್ಟಿಕ್ ನ ಸುತ್ತಮುತ್ತ ಪ್ರತಿನಿತ್ಯವೂ ಕೂಡ ಇದೇ ರೀತಿಯ ಸಮಸ್ಯೆ. ಹಾಗಿದ್ರೆ ಇವರು ಏನನ್ನು ಗಮನಿಸದೇ ಇಲ್ಲ ಅನ್ನೋಂಗ ಆಯ್ತು. ಅಲ್ಲಿಗೆ ಕೆನಡಾದ ಪ್ರಜೆ ಒಂದು ವಿಡಿಯೋ ಮಾಡಿದ್ರು ಅಂತ ಹೇಳಿ ಅವ್ರನ್ನೇ ಕರೆಸಿ ಬೇರೆ ವಿಡಿಯೋ ಮಾಡಿಸೋದು, ಇದ್ಯಾವ ಲೆಕ್ಕ? ಶ್ರೀಪಾದ್ ಪಟೇಲ್ ಪ್ರತಿನಿತ್ಯ ಸಿಟಿಯ ಸಾರ್ವಜನಿಕರು ರಸ್ತೆ ಸರಿ ಇಲ್ಲ ಅಂತ ವಿಡಿಯೋ ಮಾಡಿ ಒಂದ್ ಕಡೆ ಬಿಬಿಎಂಪಿ ಕಳಿಸ್ತಾರೆ. ಇದುವರೆಗೂ ರಸ್ತೆ ಗುಂಡಿ ಮುಚ್ಚಿಲ್ಲ. ಆಸ್ ಇಟ್ ಈಸ್ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಸಹ ಕೆಲವೊಂದು ಪ್ರದೇಶದಲ್ಲಿ ಗುಂಡಿ ಸರಿ ಮಾಡಿ ಅಂತ ಒಂದ್ ಕಡೆ ಮನವಿ ಸಹ ಮಾಡಿದ್ರು. ಇನ್ನೂ ಯಾರು ಬಿಬಿಎಂಪಿ ಅಧಿಕಾರಿಗಳು ಹೋಗಿಲ್ಲ, ಯಾರು